ಸ್ನೇಹಿತರೆ, 750 ಗ್ರಾಮ್ ಸ್ಕಿನ್ ಔಟ್ ಚಿಕನ್ ತೆಗೆದುಕೊಳ್ಳಿ. ಸ್ಟವ್ ಹಚ್ಚಿ ಅದರ ಮೇಲೆ ತವಾ ಇಡಿ. ಒಂದು ಸಣ್ಣ ಚಕ್ಕೆ, ಸಿನಾಮನ್, 2 ಏಲಕ್ಕಿ ಹಾಗೂ 1/4 ಟೀ ಸ್ಪೂನ್ ಪೆಪ್ಪರ್ ಹಾಕಿ ರೋಸ್ಟ್ ಮಾಡಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೇರಿಸಿ ಎಲ್ಲವನ್ನು ರೋಸ್ಟ್ ಮಾಡಿ ತೆಗೆದು ಆರಲು ಬಿಡಿ. ಬ್ಯಾಡಗಿ ಮೆಣಸು 15 ತಗೊಳ್ಳಿ, ರೋಸ್ಟ್ ಮಾಡಿ. ಅದಕ್ಕೆ 5 ಗುಂಟೂರು ಮೆಣಸು ಸೇರಿಸಿ ಒಟ್ಟಿಗೆ ಎರಡನ್ನೂ ರೋಸ್ಟ್ ಮಾಡಿ. ಸೆಪರೇಟಾಗಿ ಎಲ್ಲವನ್ನು ತೆಗೆದು ಇಟ್ಟು ಆರಲು ಬಿಡಿ. ಪುನಃ ಒಂದು ಸಣ್ಣಗೆ ಹೆಚ್ಚಿದ ನೀರುಳ್ಳಿಯನ್ನು ತವಾದಲ್ಲಿ ಹಾಕಿ ಫ್ರೈ ಮಾಡಿ. ಅದಕ್ಕೆ 8 ಬೆಳ್ಳುಳ್ಳಿ ಎಸಳುಗಳನ್ನು ಸೇರಿಸಿ ಸ್ವಲ್ಪ ತಿರುಗಿಸ್ತಾ ಅದು ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ತಾಯಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ತಾ ಇರಿ, ಫ್ರೈ ಮಾಡಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಸಿನ ಪುಡಿ ಹಾಕಿ ತಿರುಗಿಸ್ತಾ ಇರಿ. ಈ ಥರ ಸಾಂಬಾರು ದಿನಸುಗಳನ್ನು ಫ್ರೈ ಮಾಡಿದಾಗ ಒಂದು ಥರದ ಸುವಾಸನೆ ನಿಮ್ಮ ಅಡುಗೆ ಮನೆಯಲ್ಲಿ ತುಂಬಿಕೊಳ್ತದೆ. ಆನಂದಿಸುತ್ತಾ ಫ್ರೈ ಮಾಡ್ತಾ ಹೋಗಿ. ಚಿಕ್ಕ ಲಿಂಬೆ ಸೈಜ್ ಗಾತ್ರದ ಹುಣಸೆ ಹುಳಿ ಹಾಕಿ ಎಲ್ಲವುಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕಿಟ್ಟು ಆರಲು ಬಿಡಿ. ಆರಿದ ನಂತರ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ. ಈಗ ಪಟಾಪಟ್ ಉತ್ತರ ಕೊಡಿ. ವಯಸ್ಸಾಗದೆ, ಮುದುಕರಾಗದೆ ಸಾಯುವ ಅಥವಾ ಕೊಲ್ಲಲ್ಪಡುವ ಜೀವಿ ಯಾವುದೆಂದು ಹೇಳ್ತೀರಾ? ಉತ್ತರಕ್ಕಾಗಿ ಚಿತ್ರದೊಡನೆ ಮುಂದಿನ ವಿಡಿಯೋ ನೋಡಿ. ಸ್ವಲ್ಪ ನೀರನ್ನು ಸೇರಿಸಿ ಮತ್ತು ನುಣ್ಣಗೆ ಮಸಾಲಾ ಪೇಸ್ಟ್ ರುಬ್ಬಿಕೊಳ್ಳಿ. ಈಗ ಎರಡನೇ ಹಂತದಲ್ಲಿ ಸ್ಟವ್ ಮೇಲೆ ಫ್ರೈಯಿಂಗ್ ಬಾಣಲಿ ಇಡಿ. ಅಡುಗೆ ಎಣ್ಣೆ 4 ಟೀ ಸ್ಪೂನ್ ಹಾಕಿ ಬಿಸಿ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹಚ್ಚಿದ ದೊಡ್ಡ ಗಾತ್ರದ ಈರುಳ್ಳಿ ಹಾಕಿ ಸ್ವಲ್ಪ ಮಟ್ಟಿಗೆ ಬಣ್ಣ ಚೇಂಜ್ ಆಗುವವರೆಗೆ ತಿರುಗಿಸ್ತಾ ಇರಿ. ಸ್ವಲ್ಪ ಕರಿಬೇವು ಹಾಕಿ, ಪರಿಮಳ ಹೆಚ್ಚಾಗ್ತದೆ. ಚಟಾಪಟ ಚಟಾಪಟ. ಈಗ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ದೊಡ್ಡ ಗಾತ್ರದ ಟೊಮೆಟೊ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಿ. ಮೂರನೇ ಹಂತದಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡ ಚಿಕನ್ ಇದಕ್ಕೆ ಸೇರಿಸ್ತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿಡಿ. 20 ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಹದವಾಗಿ ಬೇಯಲಿ. ಈಗ ರುಬ್ಬಿಟ್ಟುಕೊಂಡ ಮಸಾಲ ಸೇರಿಸಿ ತಿರುಗಿಸಿ. ಸ್ವಲ್ಪ ನೀರನ್ನು ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸಿ. ಈಗ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಗ್ರೇವಿ ಸಹ ಚೆಕ್ ಮಾಡಿ. ಖಾರ, ಉಪ್ಪು ಎಲ್ಲವನ್ನು ಚೆಕ್ ಮಾಡಿ. ಇದೇ ಥರ ನೀವು ಮಾಡಬೇಕು. ಒನ್ ಮೋರ್ ಅನ್ಬೇಕು ನೀವು. ನಮ್ಮನೆ ಅಡುಗೆ ಟೀಮ್ಗೆ ಸಪೋರ್ಟ್ ಮಾಡಿದ ಕುಟುಂಬ ಸದಸ್ಯರ ಸಂಖ್ಯೆ 150 ದಾಟಿದೆ. ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಅರ್ಧ ಲಿಂಬೆ ರಸವನ್ನು ಚಿಮುಕಿಸಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಿಂದ ಚಿಕನನ್ನು ಅಲಂಕರಿಸಿ. ರುಚಿಯಾದ ಚಿಕನ್ ಗ್ರೇವಿ ರೆಡಿಯಾಗಿದೆ. ಸುಲಭವಾಗಿ ಎಲ್ಲರೂ ಮಾಡಬಹುದಾದ ವಿಧದಲ್ಲಿ ಹೇಳಿದ್ದೇನೆ. ದಯಮಾಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ ನಮ್ಮನೆ ಅಡುಗೆ ಟೀಮ್. ಥ್ಯಾಂಕ್ಸ್.